ರಂಗಸಂಗಮ ಕಲಾವೇದಿಕೆ ವತಿಯಿಂದ ಜುಲೈ 19ರಂದು ಎಸ್.ಪಿ. ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್.ಪಿ. ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾದ ಬಿ.ಎಲ್. ಶೇಖ್ ಮಾಸ್ತರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 19ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ರಂಗಸಂಗಮ ಕಲಾವೇದಿಕೆ ವತಿಯಿಂದ ಎಸ್.ಪಿ. ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಲಾವಿದ ರಾಚಯ್ಯ ಸ್ವಾಮಿ ಹಿರೇಮಠ್ ಕೊಪ್ಪಳ ಹಾಗೂ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿಗೆ ಕಲಾವಿದೆ ಹಾಗೂ ನಿರ್ದೇಶಕಿ ಶ್ರೀಮತಿ ವೀಣಾ ಶರ್ಮಾ ಹುಬ್ಬಳ್ಳಿ ಅವರಿಗೆ ತಲಾ 10,000 ರೂಪಾಯಿ ಪ್ರಶಸ್ತಿ ಪತ್ರ, ಶಾಲು, ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಎಂದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು, ವಿಮರ್ಶಕರು ಹಾಗೂ ಚಿಂತಕರಾದ ರೆಹಮತ್ ತರೀಕೆರೆ, ಹಿರಿಯ ಸಾಹಿತಿಗಳು ಹಾಗೂ ಚಿಂತಕರಾದ ಪ್ರೊಫೆಸರ್ ಆರ್. ಕೆ. ಹುಡ್ಗಿ, ಪ್ರಶಸ್ತಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಬಿ.ಎಲ್. ಶೇಖ್ ಮಾಸ್ತರ್, ರಾಜಶೇಖರ್ ಎಸ್, ಬಸವರಾಜ್ ಹೂಗರ್, ಶ್ರೀಮತಿ ಭಾರತಿ ಮೋಹನ್ ಕೋಟಿ, ಶ್ರೀಮತಿ ಶಿವಗೀತಾ ಬಸವಪ್ರಭು, ಕಲಬುರಗಿ ರಂಗಾಯಣ ನಿರ್ದೇಶಕರಾದ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ರಂಗ ಸಂಗಮ ಕಲಾವೇದಿಕೆಯಿಂದ ಪ್ರತಿ ವರ್ಷ ಕೂಡ ಮಾಡುವ ಈ ರಂಗ ಪ್ರಶಸ್ತಿಯನ್ನು ಈಗ ನೀರ್ಗುಡಿಯವರು ಹೇಳಿದ ಹಾಗೆ ಇದೇ ಜುಲೈ 19ರಂದು ನಡೆಯುವ ಈ ಕಾರ್ಯಕ್ರಮ ಇದು 13ನೇ ಪ್ರಶಸ್ತಿ. ಪ್ರತಿ ವರ್ಷ 2 ಪ್ರಶಸ್ತಿಗಳನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಅಧ್ಯಕ್ಷತೆಯಲ್ಲಿ ಈ ಮೊದಲು ಪ್ರಪ್ರಥಮವಾಗಿ ಎಲ್.ಬಿ.ಕೆ. ಆಲ್ದಾಳ್ ಅವರು ವಹಿಸಿಕೊಂಡು ಈ ಕಾರ್ಯವನ್ನು ಈ ರಂಗ ಸಂಗಮ ಕಲಾವೇದಿಕೆಯ ಜೊತೆ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಈ ಪ್ರಶಸ್ತಿಗಳನ್ನು ಹುಡುಕಾಡಿ ಸಮರ್ಥರಾಗಿರುವಂಥ ಎಲ್ಲ ಪ್ರಕಾರದ ಕಲಾವಿದರಿಗೆ ಕೊಡಮಾಡುತ್ತಾ ಬಂದಿತ್ತು. ಅವರು ತೀರಿ ಹೋದ ನಂತರ ಆ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಹೆಗಲಿಗೆ ಹಾಕಿದೆ. ಎಲ್ಲ ಸದಸ್ಯರು ಮತ್ತು ಈ ರಂಗ ಸಂಗಮದ ಅಧ್ಯಕ್ಷರನ್ನೊಳಗೊಂಡು ಈ ಆಯ್ಕೆ ಸಮಿತಿಯನ್ನು ಒಂದು ದಿನಾಂಕ ನಿರ್ಧಾರ ಮಾಡಿ ನಿರಂತರವಾಗಿ ರಂಗಭೂಮಿಯಲ್ಲಿ ತಮ್ಮ ಸೇವೆಯನ್ನು ಮಾಡಿದವರಿಗೆ ಮತ್ತು ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಬರದೇ ಇರುವವರಿಗೆ, ವಂಚಿತರಾದಂಥ ಕಲಾವಿದರಿಗೆ ಈ ಆಯ್ಕೆಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷರಾಗಲಿ, ಅದರ ಜವಾಬ್ದಾರಿಯವರಾಗಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡದೆ ಈ ಸಮಿತಿಯ ಗಮನಕ್ಕೆ ಬಿಟ್ಟಿರುತ್ತಾರೆ. ಈ ವರ್ಷ ಪ್ರತಿ ವರ್ಷ ಒಂದು ಹವ್ಯಾಸಿ ಮತ್ತು ಒಂದು ವೃತ್ತಿ ಅನ್ನುವಂಥ ವಿಷಯಗಳನ್ನು ಇಟ್ಟುಕೊಂಡು ಈ ವರ್ಷ ಒಂದು ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೋತೀನಿ. ಈ 2026ನೇ ಸಾಲಿನ ಪ್ರಶಸ್ತಿಯನ್ನು ನಮ್ಮ ರಾಚಯ್ಯ ಸ್ವಾಮಿಗಳು ಕೊಪ್ಪಳದವರು, ಅವರು ನಿರಂತರವಾಗಿ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಕಂಪನಿಯಲ್ಲಿ ಇವತ್ತಿಗೂ 50 ವರ್ಷ ನಿರಂತರ ಒಂದೇ ಕಂಪನಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರು ವಯಸ್ಸಾದರೂ ಕೂಡ ಅವರು ಹಾಸ್ಯ ಪಾತ್ರದಲ್ಲಿ ಇವತ್ತಿಗೂ ಕೂಡ ಅವರು ಆ ಕಂಪ್ನಿಯಲ್ಲಿ ಸೇವೆ ಮಾಡ್ತಾರೆ. ಹಾಗೆಯೇ ಅವರನ್ನು ಕೂಡ ನಾವು ಈ ಪ್ರಶಸ್ತಿಗೆ ಈ ವರ್ಷ ಆಯ್ಕೆ ಮಾಡಿದಾಗ ಭಾಳ ಉತ್ಸಾಹಕರಾಗಿ ನಮ್ಗೆ ಒಪ್ಪಿದ್ದಾರೆ. ಅವರಿಗೆ ಕೊಡೋದು ಕೂಡ ನಮ್ಮ ಭಾಳ ಮುಖ್ಯವಾಗಿ ಈ ರಂಗ ಸಂಗಮ ಕಲಾವೇದಿಕೆ ಒಂದು ಗೌರವ. ಯಾಕಂದರೆ ಒಬ್ಬ ಕಲಾವಿದ ಒಂದು ಕಂಪ್ನಿಯಲ್ಲಿ ಇರಬೇಕಾದ್ರೆ 2 ಅಥವಾ 3 ವರ್ಷ, ಈಗಿನ ಕಲಾವಿದರಂತೂ ಒಂದು ದಿವಸ ಕೂಡ ಇರುವಂಥ ನಿಷ್ಠೆಯಲ್ಲಿ ಇರುವುದಿಲ್ಲ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.